ಕೆಲವೊಮ್ಮೆ ಅತಿ ದೊಡ್ಡ ಯುದ್ಧಗಳು ಆಯುಧಗಳಿಂದ ಆರಂಭ ಆಗಲ್ಲ, ಅದೊಂದು ನಿರ್ಧಾರಗಳಿಂದ ಆರಂಭ ಆಗುತ್ತೆ. ಅಂತ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡವಳು ಸತ್ಯವತಿ. ಹಿಂದಿನ ಭಾಗದಲ್ಲಿ ದೇವಾವ್ರತ ಅನ್ನೋ ಒಂದು ಹುಡುಗ ಹೇಗೆ ಭೀಷ್ಮನಾದ ಅನ್ನೋದನ್ನು ನೋಡಿದ್ವಿ. ಈಗಿನ ಸಮಯ ಸತ್ಯವತಿಯ ನಿರ್ಧಾರ. ಶಾಂತನುನ ಮದುವೆ ಆಗಿದ ನಂತರ ಸತ್ಯವತಿ ಹಸ್ತಿನಾಪುರದ ರಾಣಿಯಾದಳು. ಸ್ವಲ್ಪ ಸಮಯದ ನಂತರ ಅವಳು 2 ಮಕ್ಕಳಿಗೆ ಜನ್ಮನ ಕೊಡ್ತಾಳೆ, ವಿಚಿತ್ರ ವೀರ್ಯ ಹಾಗೂ ಚಿತ್ರಾಂಗದ ಅನ್ನೋ ಮಕ್ಕಳಿಗೆ. ಭೀಷ್ಮ ಅವ್ರನ್ನ ತಂದೆ ತರ ಕಾಪಾಡ್ತಾನೆ, ಅವ್ರಿಗೆ ಮಾರ್ಗದರ್ಶನ ಕೊಡ್ತಾನೆ, ರಾಜ್ಯನೂ ಕೂಡ ಕಾಪಾಡ್ತಾನೆ. ಹೀಗೆ ಕೆಲವು ವರ್ಷಗಳ ನಂತರ ರಾಜ ಶಾಂತನು ನಿಧನರಾಗ್ತಾರೆ. ಈಗ ಹಸ್ತಿನಾಪುರದ ಜವಾಬ್ದಾರಿ ಭೀಷ್ಮರ ಮೇಲೆ ಬೀಳುತ್ತೆ. ಮೊದಲು ಚಿತ್ರಾಂಗದ ರಾಜನಾಗ್ತಾನೆ, ಆದ್ರೆ ಅವನಿಗೆ ದುರಾಂಕಾರ ಅನ್ನೋದು ತಲೆ ಮೇಲೆ ಕೂತಿರುತ್ತೆ. ಈ ಅಹಂಕಾರದಿಂದ ಗಂಧರ್ವ ಯೋಧನಿಗೆ ಚಿತ್ರಾಂಗದ ಸವಾಲಾಗ್ತಾನೆ. ಯುದ್ಧ ಭೀಕರವಾಗಿರುತ್ತೆ, ಚಿತ್ರಾಂಗದ ಸಾವನ್ನಪ್ತಾನೆ. ಇನ್ನು ಕಿರಿಯ ಸಹೋದರ ವಿಚಿತ್ರ ವೀರ್ಯನಿಗೆ ರಾಜ್ಯ ಸಿಗುತ್ತೆ, ಆದ್ರೆ ಅವನು ದುರ್ಬಲ ಹಾಗೂ ಅನುಭವನೇ ಇಲ್ದಿರೋನಾಗಿರ್ತಾನೆ. ಈ ಒಂದು ವಿಚಾರಗಳಿಂದ ಕುರುವಂಶ ಎಲ್ಲಿ ನಾಶ ಆಗುತ್ತೋ ಅಂತ ಸತ್ಯವತಿ ತುಂಬಾ ಭಯದಲ್ಲಿರ್ತಾಳೆ. ಭೀಷ್ಮ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಕ್ ಮುಂದಾಗ್ತಾನೆ. ಭೀಷ್ಮ ಕಾಶಿ ಎಂಬ ರಾಜ್ಯಕ್ಕೆ ಹೊರಡ್ತಾನೆ. ಅಲ್ಲಿ 3 ಸಹೋದರಿಯರ ಸ್ವಯಂವರದಲ್ಲಿ ಭಾಗವಹಿಸ್ತಾನೆ. ಅಂಬಾ, ಅಂಬಿಕಾ ಹಾಗೂ ಅಂಬಾಲಿಕಾ ಅನ್ನೋ ಹೆಸರಿನವ್ರದ್ದು. ದೇಶದ ಹಲವಾರು ಕಡೆಯಿಂದ ರಾಜರುಗಳು ಬಂದಿರ್ತಾರೆ. ಆದ್ರೆ ಅಷ್ಟರಲ್ಲಿ ಭೀಷ್ಮ ಸಭೆಗೆ ಎಂಟ್ರಿ ಆಗ್ತಾನೆ. ಅವನು ಅಲ್ಲಿದ್ದ ಅಷ್ಟು ರಾಜರುಗಳನ್ನ ಸೋಲಿಸಿ ಅಲ್ಲಿದ್ದ ರಾಜ್ಕುಮಾರಿಯರನ್ನ ತನ್ನ ಜೊತೆಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಯಾಕೆ ಅಂದ್ರೆ ಅದು ಆ ಕಾಲದ ಕ್ಷತ್ರಿಯ ಪರಂಪರೆ. ಆದ್ರೆ ಭೀಷ್ಮನ್ಗೆ ಗೊತ್ತಿರಲಿಲ್ಲ ಆ ಒಂದು ನಿರ್ಧಾರ ಅವನು ವಿನಾಶಕ್ಕೆ ಕಾರಣ ಆಗುತ್ತೆ ಅಂತ. ಆ 3 ಸಹೋದರಿಯರಲ್ಲೊಬ್ಳು ಅಂಬಾ ಅನ್ನೋ ಒಂದು ರಾಜಕುಮಾರಿ ಆಲ್ರೆಡಿ ಒಬ್ಬ ರಾಜನ್ನ ಪ್ರೀತಿಸ್ತಾ ಇರ್ತಾಳೆ. ಆದ್ರೆ ಈ ವಿಚಾರ ಭೀಷ್ಮನ್ಗೆ ತುಂಬಾ ತಡವಾಗಿ ತಿಳಿಯುತ್ತೆ. ಇದು ಇಲ್ಲಿಗೆ ಮುಗಿಯಲ್ಲ, ಅಂಬಾಳ ಕಥೆ ಈಗ ಶುರುವಾಗುತ್ತೆ. ನನ್ನ ಈ ಮಹಾಭಾರತದ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅಂಬಾಳ ಕಥೆನ ತಿಳ್ಕೊಳ್ಳೋಣ.